ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಿಂಹರಾಶಿಯವರಿಗೋಸ್ಕರ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಮುಖವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ಜೂನ್ 6ನೇ ತಾರೀಕು ಒಂದು ಪರ್ವಕಾಲ. ನೀವು ಜೂನ್ 6ನೇ ತಾರೀಕಿನ ಗ್ರಹ ಸ್ಥಿತಿಗಳನ್ನು ಹಾಕೊಂಡು ನೋಡಬೇಕು. ಬಹಳ ಅದ್ಭುತವಾಗಿದೆ. ಪಂಚಗ್ರಹ ಮಹಾಕೂಟ, 5 ಗ್ರಹಗಳು ಒಂದೇ ರಾಶಿಯಲ್ಲಿರಲಿದೆ. ಅದು ಒಂದು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ 5 ಗ್ರಹಗಳು ಸೇರುತ್ತೆ ಅವತ್ತಿನ ದಿವಸ. ಯಾವುದು? ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ, ನಿಮ್ಮ ವ್ಯಯಾಧಿಪತಿಯಾದಂತಹ ಚಂದ್ರಗ್ರಹ, ನಿಮ್ಮ ಕರ್ಮಾಧಿಪತಿಯಾದ ಶುಕ್ರಗ್ರಹ, ನಿಮ್ಮ ಲಾಭಾಧಿಪತಿಯಾದ ಬುಧಗ್ರಹ, ನಿಮ್ಮ ಅಷ್ಟಮ ಪಂಚಮಾಧಿಪತಿಯಾದಂತಹ ಗುರುಗ್ರಹ. 5 ಗ್ರಹಗಳು ಒಂದೇ ರಾಶಿ, ನಿಮ್ಮ ಕರ್ಮಸ್ಥಾನ 10ನೇ ಮನೆಯಲ್ಲಿ ಪಂಚಗ್ರಹ ಮಹಾಯೋಗ. ಯಾರಿಗೆ? ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಅವಕಾಶಗಳು ನಿಮಗೆ ಅದು ಕಲ್ಪಿಸಿಕೊಡ್ತಕ್ಕಂಥದ್ದು. ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಉದ್ಯೋಗ ಸಮಸ್ಯೆ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಸಂತಾನ ಸಮಸ್ಯೆ ಇರಬಹುದು, ಆಮೇಲೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಸಮಸ್ಯೆ ಇರಬಹುದು, ಕೌಟುಂಬಿಕ ಕಲಹಗಳಿರ್ಬೋದು, ನಿಮ್ಮ ಆರ್ಥಿಕ ಸಮಸ್ಯೆ, ದುಡ್ಡಿನ ಸಮಸ್ಯೆ ಇರಬಹುದು. ಯಾವುದೇ ಸಮಸ್ಯೆಗಳಿದ್ರೂ ಸಹ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವತ್ತಿನ ದಿವಸ ಒಂದು ಅದ್ಭುತವಾದಂತಹ ದಿವಸ. ಅವತ್ತಿನ ದಿವಸ ನೀವೇನಾದ್ರು ಏನೇ ಪರಿಹಾರಕ್ಕೆ ಪ್ರಯತ್ನ ಮಾಡಿದ್ರೂ ಸಹ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೊಂದು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೇದಾಯ್ತು, ನನಗೆ ಅನುಕೂಲ ಆಯಿತು ಅಂತೇಳಿ. ಅದರಿಂದ ನಿಮಗೆ ಅದ್ಭುತವಾದಂಥ ಪರಿಹಾರಗಳನ್ನ ಹೇಳ್ತೇನೆ. ಒಂದು 2-3 ಪರಿಹಾರಗಳನ್ನು ಹೇಳ್ತೇನೆ, ಆಯಿತಾ? ಮೊದಲನೇದಾಗಿ ನಿಮಗೆ ಪಂಚಧಾನ್ಯ ಕಲಶ ಪೂಜೆಗಳನ್ನು ಹೇಳ್ತೇನೆ. ಅದು ಅದ್ಭುತವಾದ ಪರಿಹಾರ. ಅದು ಅವತ್ತಿನ ದಿವಸ ಮಾಡಿ. ನೀವು ಹಿಂದಿನ ದಿವಸ ತಂದಿಟ್ಕೊಂಬಿಡಿ. ನೀವೇನು ಮಾಡಬೇಕು ಅಂದರೆ 6ನೇ ತಾರೀಕಲ್ವಾ, 5ನೇ ತಾರೀಕೇ ಒಂದು ತಾಮ್ರದ ಕಲಶ ತಂದಿಟ್ಕೊಳ್ಳಿ. 5 ಧಾನ್ಯಗಳನ್ನು ತಂದಿಟ್ಕೊಳ್ಳಿ. ಒಂದು 100 ಗ್ರಾಮ್ ಅಷ್ಟಿದ್ರೂ ಸಾಕು. ಒಂದು ಮುಷ್ಟಿ ಅಷ್ಟಿದ್ರೂ ಸಾಕು, ಆಯಿತಾ? ತುಂಬ ಚೆನ್ನಾಗಿ ತುಂಬಬೇಕು ಮುಷ್ಟಿ. ಅದು ಮುಷ್ಟಿ ಅಂತ ತುಂಬ ಕಮ್ಮಿ ಅಲ್ಲ, ತುಂಬ ಚೆನ್ನಾಗಿ ತುಂಬಬೇಕು. ಅದಕ್ಕೆ ನಾನು ಒಂದು 50 ಗ್ರಾಮ್ 100 ಗ್ರಾಮ್ ತಷ್ಟು ತಂದಿಟ್ಕೊಂಡ್ರೆ ಆಯಿತು. ಏನು? ಗೋಧಿ, ಭತ್ತ, ಆಮೇಲೆ ಕಡಲೆಕಾಳು, ಆಮೇಲೆ ಹೆಸರು ಕಾಳು, ಆಮೇಲೆ ಅವರೆ. ಇದು 5ನ್ನೂ ಸಹ ಒಂದೊಂದು ಮುಷ್ಟಿಯಷ್ಟು ತಂದಿಟ್ಕೊಳ್ಳಿ. 6ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೊಂದು ರಂಗೋಲಿ ಹಾಕಿ. ಅದರ ಮೇಲೆ ಬಾಳೆ ಎಲೆ ಅಥವಾ ಒಂದು ಪ್ಲೇಟ್, ಸ್ಟೀಲ್ ಪ್ಲೇಟ್ ಆಗಿರ್ಬೋದು, ತಾಮ್ರ ಹಿತ್ತಾಳೆ ಆದರೂ ಪ್ಲೇಟ್ ಆಗಿರ್ಬೋದು, ಒಂದು ಪ್ಲೇಟ್, ಪ್ಲಾಸ್ಟಿಕ್ ಬೇಡ, ಒಂದು ಪ್ಲೇಟ್. ಆ ಪ್ಲೇಟ್ ತುಂಬ ಅಕ್ಕಿ ಮೇಲೆ ಈ ಖಾಲಿ ಕಲಶ. ಈ ಕಲಶದ ಒಳಗೆ ಈ ಧಾನ್ಯಗಳನ್ನೆಲ್ಲ ತುಂಬಬೇಕು. ಮೊದಲು ಗೋಧಿ ಹಾಕಿ, ಅದಾದಮೇಲೆ ಭತ್ತ ಹಾಕಿ, ಅದಾದಮೇಲೆ ಹೆಸರು ಕಾಳು ಹಾಕಿ, ಅದಾದಮೇಲೆ ಕಡಲೆಕಾಳು ಹಾಕಿ, ಅದಾದಮೇಲೆ ಅವರೆ ಹಾಕಿ. ಅಷ್ಟು ತುಂಬ ಬರ್ತದೆ ಅವಾಗ ಎಲ್ಲ ಧಾನ್ಯಗಳು. ಅದ್ರ ಮೇಲೆ ವಿಳಿದೆಲೆ ಇತ್ತೆಲೆಗಳಿಟ್ಟು ಒಂದು ಪೂಜೆಯನ್ನು ಮಾಡಿ. ಅದಕ್ಕೆ ವಿಶೇಷವಾಗಿ ಸಿಂಹರಾಶಿಯವರು ಅದ್ರ ಮೇಲೆ ಒಂದು ತೆಂಗಿನಕಾಯಿ ಕೂಡ ಇಡ್ಬೋದು. ಸಿಂಹರಾಶಿಯವರು ಇಟ್ಬಿಟ್ಟು ಅದಕ್ಕೊಂದು ಪೂಜೆಯನ್ನು ಮಾಡಬೇಕು. ಏನು ಪೂಜೆಯನ್ನು ಮಾಡಬೇಕು ಅದಕ್ಕೆ ಅಂದರೆ, ಮಾಮೂಲಿ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ಕೋಬಹುದು. ಅದಕ್ಕೊಂದು ಅಷ್ಟೋತ್ತರಗಳನ್ನು ಪಠನೆ ಮಾಡಬೇಕು. ಅದು ಬಹಳ ಮುಖ್ಯ. ಈ ಪಂಚಗ್ರಹಗಳ ಒಂದು ಅಷ್ಟೋತ್ತರ, ರವಿ ಅಷ್ಟೋತ್ರ, ಚಂದ್ರ ಅಷ್ಟೋತ್ರ, ಬುಧ ಅಷ್ಟೋತ್ರ, ಶುಕ್ರ ಅಷ್ಟೋತ್ರ, ಗುರು ಅಷ್ಟೋತ್ರ, ಈ 5 ಗ್ರಹಗಳ ಅಷ್ಟೋತ್ತರವನ್ನು ಪಠನೆ ಮಾಡಿ, ಊದಿನ ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಿ, ಒಂದು ನೈವೇದ್ಯಕ್ಕೆ ಏನಾದ್ರು ಮಾಡಿ ನೈವೇದ್ಯ ಮಾಡಿ ಅದೊಂದು ದಿವಸ ಹಾಗೆ ಇಡಿ. ಹೂವುಗಳೆಲ್ಲ ಹಾಗೆ ಇಟ್ಕೊಳ್ಳಿ. ಅದನ್ನು ಆ ಕಲಶ ಅವತ್ತಿನ ಫುಲ್ ಹಾಗೆ ಇರಲಿ. 7ನೇ ತಾರೀಕು ಬೆಳಗ್ಗೆ ಎದ್ದು ಆ ಕಲಶವನ್ನು ಹಿಂಗೆ ಹಿಡ್ಕೊಂಡು ಮನೆ ಹತ್ತಿರದಿರುವ ಯಾವುದಾದ್ರು ಅರಳಿ ಕಟ್ಟೆ ಇರುತ್ತಲ್ಲ, ಅಲ್ಲಿ ಹೋಗಿ ಅದನ್ನು ಸಮರ್ಪಣೆ ಮಾಡಿ. ಆ ಧಾನ್ಯಗಳನ್ನೆಲ್ಲ ಅರಳಿ ಕಟ್ಟೆ ಮೇಲೆ ಹಾಕಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ಬಿಡಿ. ಸಿಂಪಲ್, ಆಯಿತಾ? ಇಲ್ಲಿ ಏನಾಗುತ್ತೆ, ಇದರಿಂದ ನಿಮಗೆ ಆ ಪಂಚಗ್ರಹ ಕೂಟದ ದಿವಸವೇ ಈ ಒಂದು ವಿಶೇಷವಾದ ಪರಿಹಾರ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಏನು ಈ ಪಂಚಗ್ರಹಗಳಿಂದ ನಿಮಗೆ ಬರಬಹುದಾದ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ಬಿಡುತ್ತೆ. ತುಂಬ ಅದ್ಭುತವಾದಂತಹ ಈಸಿಯಾಗಿರತಕ್ಕಂಥ ಪರಿಹಾರ ಇದು. ಇದರ ನಂತರ ಇನ್ನೊಂದು ಹೇಳ್ತಾನೆ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಇದೆಲ್ಲ ಸಮಸ್ಯೆಗಳು ಜಾಸ್ತಿ ಬರ್ತದೆ. ಆದ್ದರಿಂದ ಇದಕ್ಕೆ ಒಂದು ವಿಶೇಷವಾದ ಪರಿಹಾರ ಹೇಳ್ತೇನೆ, ಅವತ್ತಿನ ಸಹ ನೀವು ಮಾಡಬಹುದು. ಸಿಂಹರಾಶಿಯವರ ಎಲ್ಲ ದೃಷ್ಟಿದೋಷಗಳು ಎಲ್ಲ ಪರಿಹಾರಕ್ಕೆ ಅದಕ್ಕೂ ಒಂದು 5 ದ್ರವ್ಯಗಳು ಬೇಕು. ಅದೇನಪ್ಪ ವಿಶೇಷವಾದ 5 ದ್ರವ್ಯಗಳು ಅಂತಂದರೆ, ಕಲ್ಲುಪ್ಪು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಬ್ಯಾಡಗಿ ಮೆಣಸು ಹಾಗೂ ಲಿಂಬೆಹಣ್ಣು. ಈ 5 ದ್ರವ್ಯಗಳಿದ್ರೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಏನು ಮಾಡಬೇಕು? ಅವತ್ತಿನ ದಿವಸ ರಾತ್ರಿ ಮಾಡ್ಬೋದಾದ ಪರಿಹಾರ ಇದು. ಅಂದರೆ 6ನೇ ತಾರೀಕು ರಾತ್ರಿ ನೀವೇನು ಮಾಡಬೇಕು, ನಿಮಗೆ ಸಮಸ್ಯೆ ಇದ್ದರೆ ಬೇರೆ ನಿಮಗೆ ಮಾಡಬೇಕು, ಅಥವಾ ಯಾರಿಗೆ ಸಮಸ್ಯೆ ಇದ್ದರೆ ನೀವು ಅವ್ರಿಗೆ ಮಾಡ್ಬೋದು. ಏನು ಅಂತಂದರೆ, ಒಂದು ಕಾಯಿ ಸಿಪ್ಪೆನೆಲ್ಲ ಬೆಂಕಿ ಹಾಕಿ ಇಟ್ಕೋಬೇಕು, ಕೆಂಡ ಮಾಡಿ ಇಟ್ಕೋಬೇಕು ಕಾಯಿ ಸಿಪ್ಪೆ. ಇದನ್ನು ಕೂರಿಸ್ಕೊಂಡು, ಇವಾಗ ನಿಮಗೆ ಸಮಸ್ಯೆ ಇದ್ದರೆ ನೀವು ಕೂತ್ಕೊಳ್ಳಿ, ಬೇರೆ ನಿಮಗೆ ಮಾಡ್ಬೋದು. ನಿಮ್ಮ ತಾಯಿ ಮಾಡೋದು ಬೇಡ, ಬಿಟ್ಟು ಬೇರೆ ಯಾರ ಮಕ್ಕಳು ಮಾಡ್ಬೋದು. ಕೈಯಲ್ಲಿ ಕಲ್ಲುಪ್ಪು, ಒಣಮೆಣಸು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಈ 4 ದ್ರವ್ಯಗಳನ್ನ ಕೈ ಇಟ್ಕೊಂಡು 3 ಬಾರಿ ಹೀಗೆ ಕ್ಲಾಕ್ ವೈಸ್, 3 ಬಾರಿ ಹೀಗೆ ಆ್ಯಂಟಿ ಕ್ಲಾಕ್ ವೈಸ್, 3, 6, 9 ಆ ಥರ ಹಿಂಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ಬಿಟ್ಟು ಆ ಬೆಂಕಿಗೆ ಹಾಕ್ಬಿಡ್ಬೇಕು. ಅದು ಚಟ 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 ಅಂತೆಲ್ಲ ಉರಿದೋಗುತ್ತೆ. ಅದಾದಮೇಲೆ ಆ ಕಪ್ಪು ಬೂದಿ ಬಸ್ ಬರುತ್ತಲ್ಲ, ಅದನ್ನು ಅಂಗಾಲಿಗೆ, ಬಲಗೈ ಅಂಗೈಗೆ
ಬಲ್ಲ ಹುಬ್ಬಿನ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಹಚ್ಕೊಂಡು ಕೈ ಕಾಲು ತೊಳ್ಕೊಂಡು ಮನೆ ಒಳಗೆ ಹೋದ್ರೆ ಆಯಿತು. ಸಿಂಪಲ್. ಇದನ್ನು ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮಾಡಬೇಕಾಗ್ತದೆ. ಈ ಕಪ್ಪು ಹಚ್ಚಿಕೊಂಡ ನಂತರ ಕೈ ಕಾಲು ತೊಳ್ಕೊಳ್ಳೋಕ್ಕಿಂತ ಮುಂಚೆ ಆಯಿತಾ, ಲಿಂಬೆಹಣ್ಣನ್ನ ನಿವಾಳಿಸ್ಬಿಟ್ಟು 3 ಟೈಮ್ಸ್ 3 ಅಥವಾ 6 ಅಥವಾ 9 ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ಬಿಟ್ಟು ಎಡಗಾಲು ಕೆಳಗೆ, ಯಾರು ನಿವಾಳಿಸ್ತಾರೋ ಅವರು ಅವರ ಎಡಗಾಲು ಕೆಳಗಡೆ ಹಾಕಿ ಇಮ್ಮಡಿ ಇರುತ್ತಲ್ಲ, ಎಡಗಾಡು ಹಿಮ್ಮಡಿ ಅದರಲ್ಲಿ ಹಾಕಿ ತುಳಿದು ಅದನ್ನ ಅಪ್ಪಚ್ಚಿ ಮಾಡಬೇಕು. ನಂತರ ಕೈ ಹಿಡ್ಕೊಂಡು ಅದನ್ನು ಹಿಂಗೆ 2 ಭಾಗ ಮಾಡಿ ಲಿಂಬೆಹಣ್ಣ ಹಿಂಗೆ ಬಿಸಾಕಬೇಕು. ಈ ಕಡೆ ಹೋಗ್ಬೇಕು, ಆಯ್ತಲ್ವಾ? ಆಮೇಲೆ ನೀವು ಒಳಗಡೆ ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗ್ಬೋದು. ಸೊ ಇದನ್ನು ಅವತ್ತಿನ ದಿವಸ ಮಾಡೋದ್ರಿಂದ ಅದ್ಭುತವಾದಂತಹ ರಿಲೀಫ್ ಸಿಗುತ್ತೆ ನಿಮಗೆ. ದೃಷ್ಟಿ ಎಲ್ಲದರಿಂದನೂ ಅದ್ಭುತವಾಗಿದಾಗುತ್ತೆ. ಇಲ್ಲ ಗುರುಗಳೇ, ನಮ್ಗೆ ಇನ್ನೂ ಒಂದು ಪವರ್ಫುಲ್ ಹೇಳಿ, ಇದೆಲ್ಲ ನಾವು ಟ್ರೈ ಮಾಡಿಬಿಡ್ತೀವಿ, ನಮ್ಗೆ ಅವತ್ತಿನ ದಿವಸ ನಮಗೆ ಈ ಸಮಯ ಇರೋದಿಲ್ಲ, ಟೈಮ್ ಇರೋದಿಲ್ಲ, ಅಥವಾ ಮಾಡೋರು ಇರೋದಿಲ್ಲ, ನಾವು ಇದೆಲ್ಲ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ, ನೀವೇ ಏನಾದ್ರು ಒಂದು ಅದ್ಭುತವಾದ ಪರಿಹಾರ ಹೇಳಿ ಗುರುಗಳೇ. ಇನ್ನೊಂದಂದರೆ 3ನೇಯ ಅದ್ಭುತವಾದ ಪವರ್ಫುಲ್ ಪರಿಹಾರ ಏನಪ್ಪ ಅಂದರೆ, 3ನೇಯ ಅದ್ಭುತವಾದಂತಹ ಪರಿಹಾರ ಇದು ನೀವು ಮಾಡ್ತಕ್ಕಂಥದ್ದಲ್ಲ, ನಾನು ಮಾಡ್ತಕ್ಕಂಥದ್ದು, ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದರೆ ನಾನು ಆಗಲೇ ಹೇಳ್ದಲ್ಲ ನಿಮಗೆ, ಇದು ಗ್ರಹಣದ ಸಮಯ ಥರ, ಗ್ರಹಣ ಥರ ಬಹಳ ಅಪರೂಪಕ್ಕೆ ಬರ್ತಕ್ಕಂಥ ಒಂದು ಸುಯೋಗ. ಪಂಚಗ್ರಹ ಮಹಾಕೂಟ ಅಂತಂದ್ರೆ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತದೆ, ಅದರಲ್ಲಿ ಒಂದು ಸ್ವಸ್ಥಾನ, ಒಂದು ಪರಮೋಚ್ಚ ಸ್ಥಿತಿಯಲ್ಲಿದೆ ಅಂತಂದಾಗ ಇಂಥ ಅದ್ಭುತವಾದಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಸೊ ಬಂದಾಗ ನಾವು ಅದನ್ನು ಬಳಸ್ಕೊಂಬಿಡ್ಬೇಕು. ಸೊ ಅವತ್ತಿನ ದಿವಸ ನಿಮ್ಮೆಲ್ಲರ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದಲೇ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಸೂಕ್ಷ್ಮವಾದಂತಹ ಸಮಯ. 6ನೇ ತಾರೀಕು ಬಹಳ ಸೂಕ್ಷ್ಮವಾದಂತಹ ಸಮಯ. ಅವತ್ತಿನ ದಿವಸ ನಿಮ್ಮ ಶರೀರ ಏನಿದೆಯಲ್ಲ, ನಿಮ್ಮ ಶರೀರದ ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಈ ಬಾಡಿ ಮೇಲೆ ಮತ್ತೆ ಪುನಃ ಇನ್ನೂ ಸೂಕ್ಷ್ಮ ಶರೀರ ಇರುತ್ತೆ, ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದೆಲ್ಲ ಫುಲ್ ಆಕ್ಟಿವೇಟ್ ಆಗ್ತಕ್ಕಂಥ ಬಹಳ ಅದ್ಭುತವಾದಂಥ ಸಮಯ. ನಿಮ್ಮ ಏನು ನೆಗೆಟಿವ್ ಇದ್ರೂ ತೆಗೆದು ಬಿಡ್ಬೋದು, ಏನು ದೃಷ್ಟಿ ದೋಷ ಏನಿದ್ರು ಕೂಡ ಅದನ್ನು ತೆಗೆದು ಬಿಡ್ಬೋದು, ಆಯಿತಾ? ಸೊ ಅದು ಬಹಳ ಪವರ್ಫುಲ್ ಆಗಿದ್ದರಿಂದಾಗಿ ಅವತ್ತಿನ ದಿವಸವೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಈ ಕೆಟ್ಟ ಕನಸು ಬೀಳೋದು, ಬೆಚ್ಚಿ ಬೀಳತಕ್ಕಂಥದ್ದು, ಏನೋ ನಿಮಗೆ ಈ ಹೆದ್ರು ಬೆವರು ನಗದೋಗ್ದು ಯಾರೋ ಕುದಿಗೆ ಹೆಚ್ಚಿದಂಗೆ ಆಗ್ತಿದೆ ಗುರುಳೆ, ರಾತ್ರಿ ಮಲ್ಕೊಂಡಂಗೆ ಅಂತೆಲ್ಲ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಅಂಥದ್ದು ಏನೇ ಸಮಸ್ಯೆಗಳಿದ್ರೂ ಸಹ ಪರಿಹಾರವಾಗಬೇಕು. ಕೆಟ್ಟ ಕನಸುಗಳು ಪರಿಹಾರವಾಗಿ ಒಳ್ಳೊಳ್ಳೆ ಕನಸುಗಳು ನಿಮಗೆ ಸತ್ಯವಾಗಬೇಕು. ನಿಮಗೆ ಆ ಥರ ಸ್ವಪ್ನೇಶ್ವರಿ ಹೋಮ ಅಂತ ಪ್ರಪ್ರಥಮ ಬಾರಿ ನಮ್ಮ ಯಾಗಶಾಲೆ ಮಾಡ್ತಾ ಇದ್ದೀವಿ. ಸ್ವಪ್ನೇಶ್ವರಿ ಹೋಮವನ್ನು ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮ ಅದು. ಸೊ ಅದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈ ವಾಸ್ತು ದೋಷಗಳು, ಯಾಕೆಂದರೆ ಈ ಪಂಚಗ್ರಹ ಮಹಾಯೋಗ ಕೂಟದಲ್ಲಿ ಕೂತ್ಕೊಂಡಾಗ ಎಲ್ಲ ವಾಸ್ತು ದೋಷಗಳು ಪರಿಹಾರ ಮಾಡ್ಕೊಳ್ಳೋಕ್ಕೂ ಇದು ಅದ್ಭುತ ಕ್ಲೆನ್ಸಿಂಗ್. ಮನೆಯೆಲ್ಲ, ಅದು ಬೇಕಾದ್ರೆ ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಲೀಸ್ ಮನೆ ಆಗಿರಲಿ, ಯಾವ ಮನೆ ಆಗಿರಬೇಕು, ಆ ಜಾಗವನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಅದ್ಭುತವಾದಂಥ ಸಮಯ ಇದು. ಸೊ ಆದ್ದರಿಂದ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಈ ಪಂಚಗ್ರಹಗಳಿದಾವಲ್ಲ, 5 ಗ್ರಹಗಳಿದಾರಲ್ಲ, ಆ 5 ಗ್ರಹಗಳಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಮಹಾ ನವಗ್ರಹ ಶಾಂತಿ ಹೋಮಗಳು, ಈ ಪಂಚಗ್ರಹ ಮಹಾಕೂಟದ ವಿಶೇಷವಾದ ಗ್ರಹಗಳ ಹೋಮಗಳೆಲ್ಲ ಆಗ್ತದೆ. ಹಾಗೂ ಪ್ರಸಾದ ಸ್ವರೂಪವಾಗಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾದಂತಹ ಪ್ರಸಾದ ಸ್ವರೂಪದ ನಿಮಗೆ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಪಂಚಗ್ರಹ ಮಹಾಕೂಟದ ಒಂದು ಸಂದರ್ಭದಲ್ಲಿ ನಮ್ಮ ಯಾಗಶಾಲೆಯಲ್ಲಿ ಈ ಕೃಷ್ಣ ಕೀಲಕ ಅನ್ನುವಂಥ ಒಂದು ವಿಶೇಷವಾದ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ವಾಸ್ತು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಪಂಚಗ್ರಹಗಳ ಒಂದು ಏನು ಕೂಟದ ಎಲ್ಲ ಗ್ರಹಗಳ ಹೋಮವನ್ನು ಮಾಡಿ ನಿಮಗೆ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಎನರ್ಜೈಸ್ ಮಾಡಿ ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತೇವೆ. ಒಂದು ನೆನಪಿಟ್ಕೊಳ್ಬೇಕಿದೆ ಏನಪ್ಪ ಅಂತಂದರೆ, ಇದೊಂದು ವಿಶೇಷವಾದಂಥ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನೀವು ಒಮ್ಮೆ ಬಳಸಿದ್ರೆ ನೀವೇ ಬಳಸಬೇಕು, ಬೇರೆಯವ್ರು ಬಳಸಂಗಿಲ್ಲ. ಬಳಸೋದು ಹೆಂಗೆ ಗುರುಗಳ, ಇದೇನು ಕುತ್ತಿಗೆಲ್ಲಿ ನೇತಾಕೋಬೇಕಾ ಇದನ್ನು ಅಂತ? ಹಾಗೆಲ್ಲ ಅವಶ್ಯಕತೆ ಇಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ, ಕಡ್ಡಾಯವಾಗಿ ನೀವು ಮಲಗುವ ಹಾಸಿಗೆಯಲ್ಲಿ ಇಟ್ಕೋಬೇಕು. ಇದನ್ನು ನಿಮ್ಮ ತಲೆದಿಂಬು ಕೆಳಗೂ ಇಟ್ಕೋಬಹುದು, ಇಲ್ಲ ನಿಮ್ಮ ಹಾಸಿಗೆಯಲ್ಲೂ ಇಟ್ಕೋಬಹುದು. 2 ಆಪ್ಷನ್ಸ್ ಇದೆ, ಯಾವುದಾದ್ರೂ ಪರವಾಗಿಲ್ಲ. ಇದ್ರ ಮೇಲೆ ನೀವು ಮಲಗಿದಾಗ, ಅಂದರೆ ಹಿಂಗೆ ಮಲ್ಕೊಂಡ್ರೆ ಚುಚ್ಚಿಬಿಡ್ತದೆ, ಮತ್ತೆ
ಹೀಗೆ ಇದನ್ನು ಅಡ್ಡ ಇಟ್ಕೊಂಡು ಇದ್ರ ಮೇಲೆ ಮಲಗಬೇಕು. ಇಲ್ಲ ತಲೆದಿಂಬು ಕೆಳಗಡೆ ಆದರೂ ಇದನ್ನ ಇಟ್ಕೊಂಡು ಮಲ್ಕೋಬಹುದು. ನಿಮ್ಮ ನೆಗೆಟಿವ್ ಆರಾ ಏನಿದೆ, ನಿಮ್ಮ ಶರೀರದಲ್ಲಿರುವಂತಹ ಒಂದು ಎಂತ ಹೇಳ್ತೀವಿ, ನಿಮಗೆ ದೃಷ್ಟಿ ಇದರಿಂದ ಬರ್ತಕ್ಕಂಥದ್ದು ಇರುತ್ತಲ್ಲ, ಆ ಒಂದು ಶಕ್ತಿಯನ್ನು, ಕೆಟ್ಟ ಶಕ್ತಿಯನ್ನು ನಿವಾರಣೆ ಮಾಡ್ತಕ್ಕಂಥ ಆರಾ ಕ್ಲೆನ್ಸಿಂಗ್ ಅಂತ, ನಿಮ್ಮ ಇಡೀ ಸೂಕ್ಷ್ಮ ಶರೀರದ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ಶಕ್ತಿ ಈ ಒಂದು ರತ್ನಕ್ಕಿದೆ, ಈ ಕೃಷ್ಣಕೀಲಕ ರತ್ನಕ್ಕಿದೆ. ಇದನ್ನು ನಾವು ಇಷ್ಟೆಲ್ಲ ಹೋಮ್ಗಳು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಯಾವತ್ತು ಎನರ್ಜೈಸ್ ಮಾಡ್ತಾ ಇದ್ದೇವೆ? ಪಂಚಗ್ರಹ ಮಹಾಕೂಟ ಇರತಕ್ಕಂಥ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತಕ್ಕಂಥ ಅಮಾವಾಸ್ಯೆಯ ಪರ್ವಕಾಲದ ದಿವಸ ನಾವು ಈ ಕೃಷ್ಣಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸಮಯ ಮತ್ತೆ ಬರೋದು ಯಾವಾಗೂ ಗೊತ್ತಿಲ್ಲ. ಅವತ್ತಿನ ದಿವಸ ಮತ್ತೆ ಇದೇ ರೀತಿಯಾದಂತಹ ದ್ರವ್ಯವನ್ನು ನಾವು ಎನರ್ಜೈಸ್ ಮಾಡ್ತೀವ ಅನ್ನೋಂಥದ್ದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ಸೊ ಆದ್ದರಿಂದ ಸದ್ಯದಲ್ಲಿ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ಇಂಥ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 6ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಗೆಲ್ಲರಿಗೂ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಸಾಧ್ಯ ಬೆಳಗ್ಗೆ ಲೈವಲ್ಲಿ ನೀವು ಸಂಕಲ್ಪ ಹೇಳ್ಕೊಳ್ಳಿ. ಬೆಳಗ್ಗೆ 10:30ಯಿಂದ ಹೋಮ ಪ್ರಾರಂಭವಾಗ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು. ನಿಮ್ಮ ಈ ಎಲ್ಲ ಹೋಮಗಳಲ್ಲೂ ಸಹ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳಿಗೆ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ಕೃಷ್ಣಕೀಲಕ ರತ್ನ ಏನಿದೆ ಇದ್ರ ಮೇಲೆ ದಯವಿಟ್ಟು ಮಲ್ಕೊಳ್ಳಿ, ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಳ್ಳಿ. ನೆನ್ಪಿಟ್ಕೊಳ್ತಕ್ಕಂಥದ್ದು ಅಂದರೆ, ಒಮ್ಮೆ ನೀವು ಇದ್ರ ಮೇಲೆ ಬಳಸಲಿಕ್ಕೆ ಆರಂಭ ಮಾಡಿದ್ರಿ, ಇದನ್ನು ನೀವು ಬಳಸ್ತಾ ಇದ್ದೀರಾ ಅಂತ ಆದರೆ ದಯವಿಟ್ಟು ಇದನ್ನು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ನನ್ನ ಮಗನೇ ಕೊಟ್ಬಿಡೋಣ, ನಮ್ಮ ಯಜಮಾನ್ರು, ನನ್ನ ಹೆಂಡತಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಅಂದ್ಕೊಂಡು ಒಬ್ಬರು ಬಳಸಿದ್ನ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ಆರಾ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಿಮ್ಮ ಆರಾಗೆ ಆ ಆರಾಗೆ ತುಂಬ ವ್ಯತ್ಯಾಸ ಬಂದ್ಬಿಡುತ್ತೆ. ಆದ್ದರಿಂದ ಇದು ನಿಮಗೆ ಸಮಸ್ಯೆಯನ್ನು ಕೊಡ್ತದೆ. ಸೊ ಆದ್ದರಿಂದ ಇದನ್ನು ದಯವಿಟ್ಟು ಬೇರೆಯವ್ರಿಗೆ ಕೊಡಬೇಡಿ. ಒಮ್ಮೆ ನಿಮ್ಮ ಹೆಸರು ಸಂಕಲ್ಪ ನೀವು ಬಳಸಿದ ಮೇಲೆ ನೀವೇ ಬಳಸಬೇಕು ಇದನ್ನು ಅಲ್ವಾ. ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಿದ್ರಿಗೂ ಸಹ ಪರಿಹಾರವಾಗುತ್ತೆ. ಈ ದೃಷ್ಟಿ, ತುಂಬ ದೃಷ್ಟಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನು ನೋಡಿದಾಗ ನಿಮಗೆ ದೃಷ್ಟಿ ಆಗುತ್ತೆ. ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೊಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕ್ತಾರೆ. ಕೆಲವರು ಮನಸ್ಸಲ್ಲೇ ಕೊರಗಿ ನಿಮಗೊಂದು ದೃಷ್ಟಿ ಮಾಡಾಕ್ತಾರೆ. ಸೊ ದುಶ್ಮನ್ ಕಹ ಅಂದರೆ ಊರು ತುಂಬ ಹೇ ಅಂತ. ನಾವು ವ್ಯಕ್ತಿಯನ್ನು ಹಿಡ್ಕೋಬೋದು, ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ, ಆಯ್ತಲ್ವಾ. ಸೊ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹ್ಯೂಮನ್ ನೇಚರ್ ಏನು ಅಂತಂದರೆ ಎಲ್ಲರೂ ಚೆನ್ನಾಗಿರ್ಬೇಕು, ಬಟ್ ನನ್ನಷ್ಟಲ್ಲ ಅನ್ನೋ ಥರದ್ದು. ಸೊ ಯಾರೇ ಇರಲಿ, ನಿಮ್ಮ ಒಳಿತನ್ನು ಬಯಸೋರು ಕೂಡ ಹೆಂಗೆ ಬಯಸ್ತಾರೆ ಅಂದರೆ, ನೀನು ಚೆನ್ನಾಗಿರಪ್ಪ, ನನ್ನಷ್ಟು ಚೆನ್ನಾಗಿರೋದು ಬೇಡ ಅಂತ. ನನಗಿನ್ನ ಚೆನ್ನಾಗಿದೆ ಅಂದರೆ ನೀನು ಎಂಥವೇ ಆಗಿರೋ, ಎಷ್ಟೇ ಬೇಕೋನೇ ಆಗಿರೋ ನಿನ್ನ ಬಗ್ಗೆ ದೃಷ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಹ್ಯೂಮನ್ ನೇಚರ್ ಅದು. ಸೊ ಅದರಿಂದ ಆ ಹ್ಯೂಮನ್ ನೇಚರ್ ಆಗಿರತಕ್ಕಂಥ ಹೊಟ್ಟೆ ಉರಿ, ದೃಷ್ಟಿ ಸ್ವರೂಪದಲ್ಲಿ ಹೊಟ್ಟೆ ಕಿಚ್ಚು ಇದೆಲ್ಲ, ಅದು ದೃಷ್ಟಿ ಸ್ವರೂಪದಲ್ಲಿ ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಈ ಕೃಷ್ಣಕೀಲಕ ರತ್ನವನ್ನು ಡೈಲಿ ನೀವು ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಏನೇನು ನೆಗೆಟಿವ್ ಎನರ್ಜೀಸ್ ಜೊತೆಗೆ ಡೈಲಿ ಬರ್ತಾ ಇರ್ತೀರಾ. ನೀವು ರಾತ್ರಿ ಮಲ್ಕೊಂಡಿರ್ತೀರ, ಬೆಳಗ್ಗೆ ಎಷ್ಟಲ್ಲಿ ಕ್ಲೆನ್ಸಿಂಗ್ ಆಗಿರುತ್ತೆ, ಅವರ ಕ್ಲೆನ್ಸಿಂಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಆಗಿ ಹೋಗ್ತೀರಾ, ಮತ್ತೆ ರಾತ್ರಿ ಬಂದು ಮಲ್ಕೊತೀರಾ ಇದ್ರ ಮೇಲೇ, ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೋಗ್ತೀರಾ. ಸೊ ಈ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ. ಸೊ ನೀವು ಬಳಸಿದ್ನ ದಯವಿಟ್ಟು ಇನ್ನೊಬ್ಬರಿಗೆ ಕೊಡಬೇಡಿ. ಅವ್ರಿಗೆ ಬೇರೆ ಇನ್ನೊಂದು ಬೇಕಾದ್ರೆ ತರಿಸ್ಕೊಳ್ಳೋಕೆ ಹೇಳಿ, ಮೊದಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ತರಿಸ್ಕೊಳ್ಳೋಕೆ ಹೇಳಿ. ಬಟ್ ದಯವಿಟ್ಟು ನೀವು ಬಳಸಿದ್ದು ಇನ್ನೊಬ್ರಿಗೆ ಕೊಡಿಸ್ಬೇಕು ಅಷ್ಟೇ, ಜಸ್ಟ್ ಸಾಕು. ಇಷ್ಟು ಮಾಡ್ಕೊಂಡು ಹೋದರೂ ಸಾಕು. ಈ ನೆಗೆಟಿವ್ ಎನರ್ಜಿ ಇದಾಗುತ್ತೆ. ಹಾಗೂ ಈ ಜೂನ್ 6ನೇ ತಾರೀಕು ಪರ್ವಕಾಲದ ಒಂದು ಸಂಪೂರ್ಣ ಫಲವನ್ನು ಈಸಿಯಾಗಿ ತಗೊಂಡಂಗೆ ಆಗುತ್ತೆ. ಯಾವ್ಯಾವ ಗ್ರಹಕ್ಕೆ ನಾವು ಪೂಜೆ ನಿಮ್ಗೆ ಹೇಳ್ತಾ ಇದ್ದೀನೋ ಅಷ್ಟು ಧಾನ್ಯಗಳಿಟ್ಕೊಂಡು ಅದು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಗುರುಗಳೇ, ಏನು ಅವಶ್ಯಕತೆ. ನಾವು ಆ ಗ್ರಹಗಳಿಗೆ ಹೋಮವನ್ನೇ ಮಾಡ್ತಾ ಇದ್ದೇವೆ. ನೀವು ಬರೀ ಪೂಜೆ ಮಾಡೋದಷ್ಟು ನಾವು ಹೋಮವನ್ನೇ ಪವರ್ಫುಲ್ಲಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅದೆಲ್ಲದರ ಎನರ್ಜೈಸ್ ಆಗಿ ಒಂದು ಪ್ರಸಾದ ನಿಮಗೆ ಕೊಡ್ತಾ ಇದ್ದೇವೆ. ಜಸ್ಟ್ ಇದನ್ನು ನೀವು ತಲೆದಿಂಬಡಿ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಇಷ್ಟು ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲೋದು ಏನು ಗೊತ್ತಿದೆ ಅದು ನಿಮ್ಮ ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ ಬೇಗ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.